ಇವತ್ತು ಶನಿವಾರ 22ನೇ ತಾರೀಕು ಮಲೆಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ, ಶಿವರಾತ್ರಿ ಬೇರೆ ಹತ್ತಿರ ಇದೆ ಅಂತ ಹೇಳಿ ನಾನು ಮತ್ತು ಮನೆಯವರೆಲ್ಲ ಹೊರಟಿದ್ದೀವಿ. ರೂಪಾಂಟಿಯವ್ರನ್ನ ಬಸ್ ಸ್ಟ್ಯಾಂಡಲ್ಲಿ ಪಿಕ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಸಿದ್ಧಾರ್ಥ ಹೋಟ್ಲಲ್ಲಿ ತಿಂಡಿ ತಿಂದ್ಕೊಂಡು ನಾವು ಅಲ್ಲಿಂದ ನಮ್ಮ ಜರ್ನಿನ ಶುರು ಮಾಡಿದ್ವಿ. ಹೊರಟಾಗ 12 ಗಂಟೆ ಆಗಿತ್ತು ಆಲ್ರೆಡಿ ಟೈಮ್. ಸೊ ಸ್ವಲ್ಪ ಮಧ್ಯಾಹ್ನ ಆಗಿದ್ದರಿಂದ ಬಿಸಿಲು ಟಯರ್ಡ್ನೆಸ್ಗೆ ಸ್ವಲ್ಪ ಬ್ರೇಕ್ ತೊಗೊಂಡು ಮಧ್ಯ ಹಾಗೆ ಹೊರಟ್ವಿ. ರೋಹನ್ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದ. ಇನ್ನು ನೋಡ್ತಾ ಇರ್ಬೋದು ನೀವು, ಅಲ್ಲೆಲ್ಲ ಪಾದಯಾತ್ರೆಗೆ ಹೋಗ್ತಿರೋ ಜನ. ಸೊ ಶಿವರಾತ್ರಿ ಹತ್ತಿರ ಇರೋದ್ರಿಂದ ಜಾತ್ರೆ ಮಹೋತ್ಸವ ಬೇರೆ ನಡೀತಿದೆ ಬೆಟ್ಟದಲ್ಲಿ. ಸಾವಿರಾರು ಜನ, ಲಕ್ಷಾಂತರ ಜನ ಈ ಥರ ಪಾದಯಾತ್ರೆ ಹೊರಡ್ತಿದ್ದಾರೆ. ಚಿಕ್ಕವರು, ಮಕ್ಕಳು, ದೊಡ್ಡವರು ಎಲ್ಲರೂ. ಸೊ ಪ್ರತಿ ವರ್ಷ ಹೋಗಿ ಬರ್ತೀವಿ ಎಲ್ಲ ಸರಿ, ಬಟ್ ಈ ಸಲ ಪಾದಯಾತ್ರೆಗೆ ಇಷ್ಟು ಜನ ಹೋಗ್ತಿರೋದೆಲ್ಲ ನೋಡಿ, ಬೆಟ್ಟಕ್ಕೆ ಹೋಗ್ತಿರೋದು ಏನೋ ಒಂಥರ ಮನಸ್ಸಿಗೆ ಬೇರೆ ಥರನೇ ಖುಷಿ, ನೆಮ್ಮದಿ ಥರ ಅನಿಸ್ತಿತ್ತು. ಇನ್ನು ತಾಳ ಬೆಟ್ಟಕ್ಕೆ ಹೋಗಿ ರೀಚ್ ಆದಾಗ ಟೈಮು 2:30-3 ಗಂಟೆ ಆಗಿತ್ತು. ನೋಡ್ತಿರ್ಬೋದು ಎಷ್ಟು ರಶ್ ಇದೆ ಅಂತ. ಪಾದಯಾತ್ರೆಗಳಿಗೆ ಎಲ್ರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲ ಕಡೆ ಅಡುಗೆ ಮಾಡಿಸ್ತಾಯಿದ್ರು, ಹಣ್ಣು, ನೀರು ಈ ಥರ ಎಲ್ಲ ಕೊಡ್ತಾಯಿದ್ರು. ತುಂಬಾ ರಶ್ ಇತ್ತು ಅಂತ ಹೇಳ್ಬೋದು, ಆ ಬಿಸಿಲು ಬೇರೆ. ಇನ್ನು ದೇವ್ರ ದರ್ಶನದ ಬಗ್ಗೆ ಹೇಳಬೇಕು ಅಂದರೆ, ದೇವ್ರ ದರ್ಶನ ಎಲ್ಲ ಚೆನ್ನಾಗೇ ಆಗುತ್ತೆ ಒಳಗಡೆ ಹೋದರೆ. ಅಂದರೆ ಮಧ್ಯಾಹ್ನ ಊಟದ ಟೈಮ್ ಆಗಿದ್ರೆ ಸ್ವಲ್ಪ ಫ್ರೀ ಇರುತ್ತೆ. ಇನ್ನು ಸಂಜೆ ಮೇಲೆ ಬೆಳಗ್ಗೆ ಎಲ್ಲ ಸಿಕ್ಕಾಬಟ್ಟೆನೇ ರಶ್ ಇದೆ, ಕಾಯಬೇಕಾಗುತ್ತೆ ಬೆಟ್ಟದಲ್ಲಿ ಸ್ವಲ್ಪ ಶಿವರಾತ್ರಿ ಅದೆಲ್ಲ ಮುಗಿಯೋವರೆಗೂ. ಇನ್ನು ಯುಗಾದಿ ಮಹೋತ್ಸವ ಅಂತ ಜಾತ್ರೆ ಬೇರೆ ನಡೀತಾ ಇದೆ, ಅದಕ್ಕೋಸ್ಕರ. ಇನ್ನು ಬೆಟ್ಟದಲ್ಲಿ ಹೋದ ತಕ್ಷಣ ಹುಲಿವಾಹನ ದರ್ಶನ ಮಾಡಿಕೊಂಡು ಇನ್ನು ಒಳಗಡೆ ಹೋದ್ವಿ. ನಾವು ಅರೌಂಡ್ ದೇವಸ್ಥಾನ ರೀಚ್ ಆದಾಗ ಟೈಮು 3:45 ಆಗಿತ್ತು. ಸೊ ಬೇಗ ದರ್ಶನ ಮಾಡ್ಕೊಂಬಿಡೋಣ, ಅದಾದಮೇಲೆ ಊಟ ಮಾಡೋಣ ಅಂತ ಹೇಳಿ ನಾವು ಊಟನೂ ಕೂಡ ಯಾರೂ ಮಾಡಲಿಲ್ಲ. ಬೆಳಗ್ಗೆ ತಿಂಡಿ ತಿನ್ಕೊಂಡು ಡೈರೆಕ್ಟ್ ದೇವ್ರ ದರ್ಶನಕ್ಕೆ ಅಂತ ಹೇಳಿ ಹೊರಟ್ವಿ. ಸೊ ಜಾಸ್ತಿ ಕ್ಯೂ ಏನೂ ಇರಲಿಲ್ಲ ಇಲ್ಲಿ ಒಳಗಡೆ ಎಲ್ಲ. ಊಟಕ್ಕೆ ಹೋಗಿದ್ದರಿಂದ ನಮಗೆ ಈಸಿಯಾಗಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ಎಲ್ಲರೂ ಚೆನ್ನಾಗಿ ದರ್ಶನ ಮಾಡಿಕೊಂಡು ಮಹದೇಶ್ವರನ ಆಶೀರ್ವಾದ ಪಡ್ಕೊಂಡು ನಮ್ಮ ಮನೆ ದೇವರು ಹೆಚ್ಚು ನಂಬಿಕೆ ಮತ್ತು ಪ್ರೀತಿ ಹಾಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.